ಎಲ್ರಿಗೂ ನಮಸ್ಕಾರ. ನೋಡಿ, ಇವತ್ತಿನ ಸಂಜೆ ಡಿಸ್ಪ್ಯಾಚ್ ಈ ಥರ ಇದೆ. ಇದು ಬಿರಿಯಾನಿ ಮಸಾಲ. ನಾನು ನಿನ್ನೆನೂ ತೋರಿಸಿದೆ ಅಲ್ವಾ. ಸೊ ಮತ್ತೆ ಇವತ್ತು ಫ್ರೆಶ್ ಆಗಿ ಪ್ರಿಪೇರ್ ಮಾಡಿ ಕಳಿಸ್ತಾ ಇದ್ದೀನಿ. ಸಾಂಬಾರ್ ಪೌಡರು, ಇದು ಗೊಜ್ಜೆ ಅವಲಕ್ಕಿ, ಮತ್ತು ಪೊಂಗಲ್ ಮಿಕ್ಸು, ಉಪ್ಪಿಟ್ಟು, ಡ್ರೈ ಫ್ರೂಟ್ಸ್ ಲಡ್ಡು, ಮತ್ತು ಇದು ರಸಮ್ ಪೌಡರು, ಉಪ್ಪಿಟ್ಟು ಮಿಕ್ಸು, ಮತ್ತು ಇದು ನೋಡಿ, ಇದೆಲ್ಲ ಒಬ್ಬರಿಗೇ ಕಳಿಸ್ತಾ ಇರೋದು. ಅದೇ ಇದು ಬಂದು ಹಾಫ್ kg ಅವರ ಯಾರೋ ಗೊತ್ತಿರೋರಿಗೆ ಬೇಕು ಅಂತ ಹೇಳಿದ್ದಾರೆ. ಸೊ ಟೇಸ್ಟ್ ನೋಡಲಿಕ್ಕೆ ಅಂತ ಕಳಿಸ್ತಾ ಇರೋದು. ಹಾಗಾಗಿ ನೋಡಿ, ಇದು ರಂಜಿನಿ ಅಂತ ಹೇಳ್ಬಿಟ್ಟು ಅವರು ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು ನನಗೆ. ಅಂದರೆ ನಾನು ಒಂದು 2.5 years ಆಯ್ತು ಅನಿಸುತ್ತೆ ನನಗೆ ಅವರು ಪರಿಚಯ ಆಗಿ. ಫಸ್ಟ್ ಟೈಮು ನನಗೆ ಬಿಸ್ನೆಸ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ ಅದು. ಸೊ ಅಂಥ ಟೈಮಲ್ಲಿ ಅವರು ಇನ್ನೇನೊಂದು ಎಕ್ಸಾಕ್ಟ್ ಹೇಳ್ಬೇಕಂದ್ರೆ ಒಂದು 1 year ಹತ್ತತ್ರ ಆಯ್ತು ಅನಿಸುತ್ತೆ. ಅವರೊಬ್ಬರಿಗೆ ನಾನು ಫಸ್ಟ್ ಟೈಮ್ ನಾನು 25 kg ಆಗಿತ್ತು ನನ್ನ ಕಡೆಯಿಂದನೇ. ಸೊ ಎಲ್ಲ ಐಟಮ್ಸನ್ನು ಅವರ ತಂಗಿ US ಅಲ್ಲಿದ್ದಾರೆ, ವಸುಮತಿ ಅಂತ. ಸೊ ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ಅವರು ನನ್ನನ್ನು ಟ್ರಸ್ಟ್ ಮಾಡಿ ನಾನು ಮಾಡಿಕೊಡ್ತೀಯ ಅಂತ ಹೇಳಿ ನಾನು ಫಸ್ಟ್ ಟೈಮು ಅವರಿಗೆ ಅಂದರೆ ನಾನು ಮಾಡಬೇಕಂದ್ರೆ ನಾನು ಯಾರಿಗೂ ಅಷ್ಟು ಕಳಿಸ್ತಾ ಇರಲಿಲ್ಲ. ಅಂದರೆ ಅಷ್ಟು ಜಾಸ್ತಿ ಕ್ವಾಂಟಿಟಿಯಲ್ಲಿ. ಇವಾಗ 25 kg ಅಂದರೆ ಎಲ್ಲ ಈಗ 5 kg 6 kg ಇಷ್ಟೇ ನಾನು ಕಳಿಸ್ತಾ ಇದ್ದಿದ್ದು. ಸೊ ಅದೇ ಫಸ್ಟ್ ಅಲ್ಲಿಂದ ನೋಡಿ ನನಗೆ ತುಂಬ ಜಾಸ್ತಿ ಕ್ವಾಂಟಿಟಿಯಲ್ಲಿ ಶುರುವಾಗಿದ್ದು. ಅಂದರೆ ಒಬ್ಬರಿಗೆ ನಾನು 25 kg ನಾನು ಮಾಡಿಕೊಟ್ಟಿದ್ದು ಎಲ್ಲ ಥರನೂ. ಅಂದರೆ ಇವಾಗ ನೋಡಿ, ಈಗ ಇಲ್ಲೇನೇನಿದೆ, ಸೊ ಅವಾಗ ನೋಡಿ ಇದೆರಡು ಮಾಡ್ತಾ ಇರಲಿಲ್ಲ. ಪೊಂಗಲ್ ಇರಲಿಲ್ಲ, ಉಪ್ಪಿಟ್ಟಿರಲಿಲ್ಲ. ಸೊ ಅದು ಬಿಟ್ಟು ಈ ಥರ ಈ ಲಡ್ಡು ಇರ್ಬೋದು, ಸಾಂಬಾರ್ ಪೌಡರು, ಒಂದು 4-5 ಥರ ಚಟ್ನಿ ಪುಡಿಗಳು, ಗೊಜ್ಜೆ ಅವಲಕ್ಕಿ ಒಂದು 5 kg ಕಳಿಸಿದ್ದು, ಮತ್ತು ಸಾಂಬಾರ್ ಪುಡಿನೂ ಅಷ್ಟೇ ಒಟ್ಟು 4 kg, ರಸಮ್ ಪುಡಿ ಒಂದು 2 kg, ಚಟ್ನಿ ಪುಡಿಗಳು, ಈ ಥರ ಎಲ್ಲ ಸೇರಿ ನನ್ನ ಕಡೆಯಿಂದನೇ 25 kg ಹತ್ತತ್ರ ಬಂದಿದ್ದು. ಅದು ಇಲ್ಲಿಂದ ಅವರು ಕೊರಿಯರ್ ಮಾಡಿದ್ದು. ಆ್ಯಕ್ಚುಲಿ ಅವರು ಅಕ್ಕ ಬಂದಿಲ್ಲ. ಸೊ ಅವ್ರು ಇನ್ನೂ US ಅಲ್ಲೇ ಇದ್ದಾರೆ. ಹಾಗಾಗಿ ಎಲ್ಲ ಸೇರಿ ಅವರು ಇಲ್ಲಿಂದನೇ ಕೊರಿಯರ್ ಮಾಡಿದ್ರು. ಅವ್ರ ಅಕ್ಕ ಮಾಡಿದ್ದು. ಸೊ ಅವರಿಗೆ ಇದು ನಾನು ಕಳಿಸ್ತಾ ಇರೋದು, ರಂಜಿನಿ ಅಕ್ಕ ಅಂತ ಹೇಳಿ. ಸೊ ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಇದು ಅಂದರೆ ಅವಾಗಿಂದ ಇದು ಇಲ್ಲಿ ತನಕನೂ ತರಿಸ್ಕೊ ಅಂದರೆ ಏನೋ ಒಂದು ಅವರಿಗೆ ಆಲ್ಮೋಸ್ಟ್ ಎವ್ರಿ ಮಂತ್ ನೋಡಿ, ಈಗ ನಾನು 15 days ಬ್ಯಾಕು ಕೊಟ್ಟು ಹೋಗಿದೆ. ಅದೇ ಊರಿಗೆ ಹೋಗಬೇಕಾದ್ರೆ ನಾನು ಅವತ್ತೇ ಅವ್ರನ್ನ ಮಾತಾಡ್ಸೋಕ್ಕಾಗಲಿಲ್ಲ. ಸೊ ಎಲ್ಲ ಒಂದಷ್ಟು ಐಟಮ್ನ ನಾನು ಕಳಿಸ್ಬಿಟ್ಟು ಅವರಿಗೆ ಹೋಗಿದೆ. ಆಮೇಲೆ ಮತ್ತೆ ಇವಾಗ ನಾನು ಹೇಳಿದೆ ಅವರಿಗೆ, ಊರಿಂದ ಬಂದ ಮೇಲೆ ಪ್ರಿಪೇರ್ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ನೋಡಿ, ಬಂದ ಮೇಲೆ ಇವಾಗ ಈಗ ನಾನು ಆಲ್ಮೋಸ್ಟ್ ನಾನು ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅವರು ಈ ಥರದ್ದು ಏನೂ ತೊಗೊತಾನೇ ಇಲ್ಲ. ಇವನ್ ಎಲ್ಲ ಈಗ ಬೇರೆ ಸಾಂಬಾರ್ ಪುಡಿ ಇರ್ಬೋದು, ಬಿಸಿಬೇಳೆ ಬಾತ್ ಪುಡಿ, ಈಗ ಎಷ್ಟೋ ಸರಿ ಸ್ವಲ್ಪ ಟೇಸ್ಟು ಹೆಚ್ಚು ಕಡಿಮೆ ಆದ್ರೂ ಹೇಳ್ತಾರೆ, ನೋಡಪ್ಪ ಈ ಥರ ಇದೆ, ಒಂಚೂರು ಸರಿ ಮಾಡ್ಕೊ ಅಂದ್ಬಿಟ್ಟು ಹೇಳ್ಬಿಟ್ಟು ಅದನ್ನು ಮತ್ತೆ ಅವರು ಅದೇ ಥರ ಮಾಡಿಸ್ಕೊತಾ ಇದ್ದಾರೆ. ಸೊ ಅದಕ್ಕೆ ನಾನು ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಅಕ್ಕ, ರಂಜಿನಿ ಅಕ್ಕ, ಥ್ಯಾಂಕ್ ಯು ಸೋ ಮಚ್.